ಎಲ್ಲರಿಗೂ ನಮಸ್ತೆ. ಇದು ಹೊಸ ವರ್ಷದ ಇನ್ನೊಂದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅದು ಎಡಿಟ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಲೇಟ್ ಆಯಿತು. ಇನ್ನು ಹೊಸ ವರ್ಷದ ದಿವಸ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ಸು ಮಾತಾಡ್ಕೊಂಡ್ವಿ. ಕೇಕ್ ಶೋಗೆ ಹೋಗೋಣ, ಇಲ್ಲಾಂದರೆ ಅವರೆಕಾಳು ಮೀಡಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಕೇಕ್ ಶೋಗೆ ಹೋಗಿದ್ವಿ. ಅಲ್ಲಿ ಎಂಟ್ರಿ ಫೀಸು ಚಿಕ್ಕವ್ರಿಗೂ ಒಂದೇ ರೇಟು, ದೊಡ್ಡವ್ರಿಗೆ ಒಂದೇ ಪ್ರೈಸ್ ಇತ್ತು. 150 ರೂಪಾಯಿನೋ. ನಮಗೇನೋ ನಾವು ಇಷ್ಟು ಜನ ಹೋಗಿದ್ದಕ್ಕೆ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೇ ನಾವೆಲ್ಲನೂ ಅವರೇ ಬೇಳೆ ಮೇಳಕ್ಕೆ ಹೋದರೆ ಅದೇ ಅಮೌಂಟ್ಗೆ ಇಲ್ಲೇ ಎಲ್ಲಾದರೂ ಎಲ್ಲ ಚೆನ್ನಾಗಿ ತಿನ್ಕೊಂಬರ್ಬೋದು. ಯಾಕಂದರೆ ಮಕ್ಳನ್ನ ಕರ್ಕೊಂಡು ಹೋಗ್ತೀವಲ್ವ, ಇವಾಗ ಅದು ಇದು ತಿನ್ನಬೇಕು ಅಂತ ಇರ್ತಾರೆ. ಕೇಕ್ ಶೋಲಾದರೆ ಏನು ಅಲ್ಲಿ ನೋಡಿದ್ವಿ, ಪಿಜ್ಜಾ ಬರ್ಗರು ಆ ಥರ ಇತ್ತು. ಅದಕ್ಕೋಸ್ಕರ ನಾವೂ ಅವರೇ ಬೇಳೆ ಮೇಳಕ್ಕೆ ಹೋಗೋಣ, ಅಲ್ಲಾದರೆ ವೆರೈಟಿ ಐಟಮ್ಸ್ ಇರುತ್ತೆ, ಎಲ್ಲ ತಿನ್ಕೊಂಬರ್ಬೋದು ಅಂದ್ಬಿಟ್ಟು ಬಂದ್ವಿ. ನಮಗಂತೂ ತುಂಬಾ ಖುಷಿ. ಫಸ್ಟು ಬಂದಿದ್ದ ತಕ್ಷಣ ಎಲ್ಲ ಕಡೆ ಒಂದು ರೌಂಡ್ ಆಗ್ತು, ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಲ್ಲೆಲ್ಲಿ ಏನೇನು ತಗೊಬೋದು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಎಲ್ಲರೂ ಒಂದೊಂದು ಕಡೆ ಹೋಗ್ತಾಯಿದ್ದೀವಿ. ಮಕ್ಕಳೊಂದು ಕಡೆ ಹೋಗ್ತಾಯಿದ್ದಾರೆ, ನಾವೊಂದು ಕಡೆ ಹೋಗ್ತಾಯಿದ್ದೀವಿ. ಎಲ್ಲ ಕಡೆ ನೋಡಿದ್ರು ತಿನ್ನೋದಿದೆ, ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ನೋಡ್ಕೊಂಡು ನಿಂತಿದ್ವಿ ನಾವು. ಹೋಗೋ ಅಷ್ಟರಲ್ಲಿ ಒಂದು 4 ಗಂಟೆ ಟೈಮ್ ಆಗಿತ್ತು. ಆ ಟೈಮಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿತ್ತು, ಹಾಗೂ ಜನನೂ ಕಮ್ಮಿ ಇದ್ದರು. ಆಮೇಲೆ ಜನ ಜಾಸ್ತಿ ಆದರು. ಅವರಿಗೆ ಪಕೋಡ ಗಂಡು ಬೋಂಡ ತಗೊಂಡು ನಡಿ. ಕೊಡಿ ನೋಡ. ಟೆಸ್ಟ್ ನೋಡಿ ಎಲ್ಲಿ ಸರ್ ಎಷ್ಟು ಕೆ ಜಿ ಖಾಲಿ ಆಯ್ತು ಇವ್ರೆ? ಟೆಸ್ಟ್ ನೋಡಿ ಎಷ್ಟು ಕೆ ಜಿ ಖಾಲಿ ಆಯ್ತು ಹೇಳ್ರಿ. ತಗೋ. ಆ ಕಡೆ ಸುತ್ತಾಡ್ಕೊಂಡು ಬಂದು ಅವರೇ ಬೇಳೆ ದೋಸೆ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದಕ್ಕೆ ಬೇಳೆ ಹಾಕಿ ಮಾಡಿದರು. 2 ತೊಗೊಂಡ್ರೆ 170 ರೂಪಾಯಿ, 1 ತೊಗೊಂಡ್ರೆ 90 ರೂಪಾಯಿ. ಹಾಗೆ ಅವರೇ ಬೇಳೆ ಪಕೋಡ, ಹಾಗೆ ಅವರೇ ಬೇಳೆ ಜಿಲೇಬಿ, ಹಾಗೆ ಒಂದು ಆಲೂಗಡ್ಡೆ ಚಿಪ್ಸು, ಬೋಂಡ, ಪಕೋಡ, ಆಮೇಲೆ ಇನ್ನೇನು ಅದೇನೋ ಚಾಟ್ಸು ಎಲ್ಲ ತೊಗೊಂಬಂದಿದ್ರು. ಎಲ್ಲರೂ ಕೂತ್ಕೊಂಡು ಒಂದೇ ಕಡೆ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಆದರೆ ಐಟಮ್ ಎಲ್ಲ ರೇಟ್ ಜಾಸ್ತಿ. ಸೀಸನ್ ಅಲ್ವಾ ಇದು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ
ಒಂದು 30-40 ರೂಪಾಯಿ ಜಾಸ್ತಿನೇ ಇತ್ತು. ದೋಸೆ ಒಂದು ಜಾಸ್ತಿ ಅನ್ನಿಸ್ತು ನಮಗೆ. ಇನ್ನೇನು ಪಕೋಡ ಮತ್ತು ಜಿಲೇಬಿ ಎಲ್ಲ ನಾರ್ಮಲ್ಲೇ ಅನ್ನಿಸ್ತು. ಇನ್ನು ತಿಂದ್ಕೊಂಡು ಎಲ್ಲರೂ ಗೇಮ್ಸ್ ಎಲ್ಲ ಇತ್ತು ಹಿಂದೆಗಡೆ, ಅದಕ್ಕೆ ಗೇಮ್ಸ್ ಎಲ್ಲ ಆಡೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ಅವರೇ ಬೆಳೆದಲ್ಲಿ ವ್ಲಾಗ್ ಮಾಡ್ತಾಯಿದ್ವಿ. ಸೂಪರಾಗೈತೆ, ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ಟೆ ಜ್ಯೂಸ್ ಸರ್ ಬನ್ನಿ, ಈಗ ಹೇಳಿ 15 ದಿನಕ್ಕೆ ನೋವು ಹೋಗೋ ಶಕ್ತಿ ಇದೆಯಾ ನೋಡಿ. ತಲೆನೋವು 1 ನಿಮಿಷ, ಅರ್ಧ ತಲೆನೋವು 1 ನಿಮಿಷ, ಕೈಕಾಲು ನೋವು 15 ದಿನ, ಮೈಗ್ರೇನ್ ಸೈನಸ್ 5 ದಿನ, ವಯಸ್ಸಾಗಿರಲಿ 10 ವರ್ಷದ ಹಳೆದಾಗಲಿ 15 ದಿನಕ್ಕೆ ನೋವು ಹೋಗುತ್ತೆ. ಒಂದು ಸೈಡ್ ಮೂಗು ಬಚ್ಚಿ. ಎಲ್ಲಿ ಅಮ್ಮ ಮನೆ? ಎಲ್ಲಿ ಮನೆ? ಹೌದಾ ಗಿಲಿ? ಅಯ್ಯೋ 1-2 ಡಬಲ್ಸ್ ಚಿಲ್ಲಿ ಉಪ್ಪಿನಕಾಯಿ ಸೂಪರ್ ಸೂಪರ್. स्पाइसी में मिल जाएगा। ಬಳೆ ಚೆನ್ನಾಗಿತ್ತಲ್ಲ ಸುಷ್ಮಾ? ಮಾಲ ಎಷ್ಟಿದೆ ಸೆಟ್ಸು? ಆಗಲ್ಲಪ್ಪ
ಹೈಟ್ ಆದ್ಮೇಲೆ ಆಗಲ್ಲ. ಇಲ್ಲ ನಾಗಡ ಹೋಗ್ಬಿಡ್ರ ಒಂದಿರುತ್ತೆ. ಅವಳಾಡ್ಲಿದೆ ಕಾಫಿ ಕುಡಿಯೋಣ. ಕಾಫಿ ನಾವು ಬಂದಾಗ ಜನವೋ ಜಾತ್ರೆಯೋ ಅವರೆಕಾಳು ಮೇಳದಲ್ಲಿ ಜನವೋ ಜನಸಾಗರ ನೋಡಿ. ಅವರೆಕಾಳು ದೋಸೆ ಅಲ್ಲೇ ದೋಸೆ ಪಾಯಿಂಟ್, ಅವರೆಕಾಳು ದೋಸೆ ಪಾಯಿಂಟ್ ಹತ್ರನೇ ಜಾಸ್ತಿ ಜನ ಇದ್ದಾರೆ. ಮಾಡಿದ್ರೆ ದೋಸೆ ಬೇಡ ಅಂತದ. ಜನವೋ ಜಾತ್ರೆಯೋ ನೋಡಿ, ಜನವೋ ಜನ. ಮೇಳ ಮುಗಿಸ್ಕೊಂಡು ಹೋಯ್ತಾ ಇದೀವಿ ಮನೆಗೆ. ಚೆನ್ನಾಗಿ ತಿನ್ಕೊಂಡು ನೋಡ್ಕೊಂಡು ಕಾಣಿಸ್ತಾ ಇಲ್ಲ ಆದ್ರೂ ವಿಡಿಯೋ ಮಾಡ್ತಾ ಇದೀವಿ. ಕ್ವಶ್ಚಿನ್ ಬಿಡಿ ನಿಂಗೆ ಕೇಳೆ. ಆಟಾಡಿದ್ದೆಲ್ಲ ಚೆನ್ನಾಗಿತ್ತ? ಸೂಪರ್ ಆಯ್ತು. ಸೂಪರಾ? ಅಪ್ಪಂಗೆ ಹೇಳು ಥ್ಯಾಂಕ್ಸ್ ಅಪ್ಪ. ದೇವರ ದರ್ಶನಕ್ಕೆ ಬಂದಿದ್ದೀವಿ. ರೋಡೆಲ್ಲ ಕ್ಯೂ. ಇನ್ನು ಮುಂದೆನೇ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನವೋ ಜನ. ಹೇಗಿದೆ ದೇವರ ದರ್ಶನ ಅನುಭವ ಹೇಳಿ ಬಿಟ್ಟವರೇ. ಇನ್ನು ದರ್ಶನ ಮಾಡಿಲ್ಲ, ಇವಾಗ ಮಾಡಬೇಕು. ವೇಟ್ ಮಾಡ್ತಾ ಇದ್ದೀವಿ. ಅಮ್ಮ ಕಾಲೆಲ್ಲ ನೋಯ್ತಾ ಇದೆ. ಅಲ್ಲಿ ಆಟಾಡಿ ಕಾಲು. ಅವರೆಕಾಯಿ ಮೇಳ ಹೆಂಗಿತ್ತು? ಸೂಪರ್. ಚೆನ್ನಾಗಿತ್ತ? ಎಂಜಾಯ್ ಮಾಡಿದ್ರ? ನಾವು ಅವರೆಕಾಳು ಮೇಳ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 7:30 ಆಗಿತ್ತು. ಇನ್ನೂ ಟೈಮ್ ಇದೆಯಲ್ಲ, ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಆದರೆ ತುಂಬ ಜನ ಇದ್ದರು. ಆದರೂ ರಾಯರ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ಬ್ಲಾಗ್ ಯಾರಿಗಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.